ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಸೆಕೆಂಡ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮ್ 2026ಕ್ಕೆ ಇತಿಹಾಸ ವಿಷಯದ ಹಿಸ್ಟರಿ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡ್ ಬಿಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ನ ಇತಿಹಾಸ ವಿಷಯದ ಕ್ವಶನ್ ಪೇಪರ್ ಇರ್ತಾ ಇದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗ್ತವೆ. 1 ಮಾರ್ಕ್ಸು, 5 ಮಾರ್ಕ್ಸು, 10 ಮಾರ್ಕ್ಸು ರಿಪೀಟ್ ಆಗ್ತವೆ. ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ನೋಡ್ಕೊಂಡು ಹೋದರೆ ಮಾತ್ರ. ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಕಂಪ್ಲೀಟ್ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡೋದ್ರಿಂದ ಚೆನ್ನಾಗಿ ಓದ್ಕೊಂಡು ಹೋಗಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಹಿಡ್ಕೊರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಇರುವಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಖಂಡಿತ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಐ ಹೋಪ್ ಮಾಡ್ತೀನಿ ಅನ್ಕೋತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋ ನಾನು 2 ಪಾರ್ಟ್ ಕನ್ವರ್ಟ್ ಮಾಡ್ತೀನಿ. 2 ಪಾರ್ಟ್ ಕನ್ವರ್ಟ್ ಮಾಡ್ತೀನಿ. ಈ ಒಂದು ಪಾರ್ಟಲ್ಲಿ ಏನು ನೋಡೋಣ, ನಾವು ಮಾಡಲ್ ಕ್ವಶನ್ 1 ನೋಡೋಣ, ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ಏನು ನೋಡೋಣ, 2ನೇ ಕ್ವಶನ್ ಪೇಪರು, 3ನೇ ಕ್ವಶನ್ ಪೇಪರ್ ನೋಡೋಣ. ಟೋಟಲಾಗಿ 3 ಬಿಟ್ಟಿದ್ದಾರೆ. ಇವತ್ತು 1ನೇ ಕ್ವಶನ್ ಪೇಪರ್ ನೋಡೋಣ. ಓಕೆ, ನೋಡ್ತಾ ಹೋಗೋಣ. ಸೊ ನೋಡ್ಕೊಳ್ಳಿ. ಇದಾದಮೇಲೆ 2ನೇ ಪಾರ್ಟ್ ಕೂಡ ನೋಡ್ಕೊಳ್ಳಿ. ಆ ಕ್ವಶನ್ ರಿಪೀಟ್ ಆಗ್ತವೆ. ನೋಡ್ತಾ ಹೋಗೋಣ. ಸಮಯ 3 ಗಂಟೆಗಳು. ಒಟ್ಟು ಪ್ರಶ್ನೆಗಳು 39, ಗರಿಷ್ಠ ಅಂಕಗಳು 80. 1ನೇ ಮೇಲೆ ನಿಮಗೆ ಭಾಗ ಎ 5 ಮಲ್ಟಿಪಲ್ ಕ್ವಶನ್ ಇರ್ತವೆ, 5 ಬಹುವಾಕ್ಯ ಪ್ರಶ್ನೆ ಇರ್ತವೆ. 1ನೇ ಕ್ವಶನ್ ನೋಡಿ, ಪ್ರತಿಪಾದನೆ. ಪಿಕ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇದನ್ನ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಪ್ರತಿಪಾದನೆ ಕೊಡ್ತಾರೆ, ಕಾರಣ ಕೊಡ್ತಾರೆ. ಪ್ರತಿಪಾದನೆ ಎ, ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಕೊಡ್ತಾರೆ. ಇಲ್ಲೇನಾಗಿದೆ, ಎ ಸರಿಯಾಗಿದಾ, ಎ ಆರ್ ಸರಿಯಾಗಿದೆಯಾ ಅಥವಾ ಎ ಒಂದೇ ಸರಿಯಾಗಿದೆ, ಎರಡೂ ಸರಿಯಾಗಿವೆ. ಕ್ವಶನ್ ಕೇಳ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು ಆರ್ಗಳು ಎರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ಡಿ ಎ ಮತ್ತು ಆರ್ಗಳೆರಡು ಸರಿಯಾಗಿವೆ, ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಈ ರೀತಿ ಕ್ವಶನ್ ಒಂದು ಕೇಳ್ತಾರೆ ಮಲ್ಟಿಪಲಲ್ಲಿ. ಓಕೆ, ಇದು ಯಾವುದಾಗೋದು ಆನ್ಸರು? ಇದು ಆಪ್ಷನ್ ಸಿ ಆಗ್ತದೆ. ಎ ಮತ್ತು ಆರ್ಗಳೆರಡು ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಆಲ್ಮೋಸ್ಟ್ ನಿಮಗೆ ಇದೇ ಕ್ವಶನ್ನು ರಿಪೀಟ್ ಆಗ್ಬೋದು ಅನ್ಕೋತೀನಿ. ಒಟ್ಟಿನಲ್ಲಿ ನೋಡಿ, ಹೆಚ್ಚಾಗಿ ಸಿ ಆಪ್ಷನ್ನು ಹೆಚ್ಚಾಗಿ ಆನ್ಸರ್ ಬರ್ತದೆ. ಅರ್ಥ ಆಯ್ತಾ? ಉತ್ತರ ಯಾವುದು? ಆಪ್ಷನ್ ಸಿ. ನೋಡ್ಕೊಂಡ್ರಿ, ಪ್ರತಿಪಾದನೆ ಕೊಡ್ತಾರೆ, ಕಾರಣ ಕೊಡ್ತಾರೆ. ಕೇಳ್ತಾರೆ ಕ್ವಶನ್ನು. ಇದೇ ಬರ್ತಾ ಹೇಳೋಕ್ಕಾಗಲ್ಲ, ಬೇರೆಗಳು ಕೊಡ್ತಾರೆ. ಬೇರೆ ಕ್ವಶನ್ ಕೂಡ ಬರ್ಬೋದು. ಒಟ್ಟಿನಲ್ಲಿ ನಿಮಗೆ ಪ್ರತಿಪಾದನೆ, ಕಾರಣ ಕೊಡ್ತಾರೆ. ನಂತರ ಪ್ರಶ್ನೆ 2, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಯಾವ ರಾಜ್ಯದಲ್ಲಿ ಇದೆ? ಇದು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ. ನೋಡಿ, ಈಗಾಗಲೇ ನಾನು ಚಾನಲ್ ನಿಮಗೆ ಇತಿಹಾಸ ವಿಷಯದ ಮೇಲೆ 5 ಮಾರ್ಕ್ಸ್ ಯಾವ ಕ್ವಶನ್ ಬರ್ಬೋದು, 10 ಮಾರ್ಕ್ಸ್ ಎಲ್ಲಿ ಬರ್ಬೋದು ಹಾಕಿರ್ತೀನಿ. ನೋಡ್ಕೊಳ್ಳಿ, ಪಾಸಿಂಗ್ ಪ್ಯಾಕೇಜು ಅಲ್ಲಿ ನೋಡ್ಕೊಳ್ಳಿ, ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ. ಮತ್ತು ಈ ಒಂದು ಜಸ್ಟು ಮಾಡಲ್ ಕ್ವಶನ್ 1. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 2ನೇ ಕ್ವಶನ್ ಪೇಪರ್, 3ನೇ ಕ್ವಶನ್ ಕೊಡ್ತೀನಿ. ಅದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಆಯ್ತಾ? 3 ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಿ, ನಿಮಗೆ ಪಾಸ್ ಆಗಿ ಮತ್ತು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಕ್ವಶನ್ ಪೇಪರ್ 3, 2ನೇ ತರಾಯಿನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಯಾರ ನಡುವೆ ನಡೆಯಿತು? ಇದು ಆಪ್ಷನ್ ಬಿ ಆಗ್ತದೆ. 3ನೇದು ಆಪ್ಷನ್ ಬಿ, ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಪ್ರಶ್ನೆ 4, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಯಾವ್ದಾಗ ಗೆಸ್ ಮಾಡಿ ನೋಡೋಣ. ಇದು ಕೂಡ ಆಪ್ಷನ್ ಡಿ, ರಾಮಾನುಜಾಚಾರ್ಯರು. ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಸಿದ್ಧಾಂತ ಪ್ರತಿಪಾದಕ ಕೇಳ್ತಾರೆ, ಎಲ್ಲರೂ ನೋಡ್ಕೊಳ್ಳಿ. ನಂತರ ಪ್ರಶ್ನೆ 5, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇದು ಕೂಡ ಆಪ್ಷನ್ ಏನಾಗ್ಬೋದು? ಇದು ಆಪ್ಷನ್ ಎ ಆಗ್ತದೆ. ಆಪ್ಷನ್ ಎ 1885 ಸರಿಯಾದ ಉತ್ತರ. ನಂತರ 2ನೇ ಮೇನು, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಟೋಟಲಾಗಿ 5 ಮಾರ್ಕ್ಸ್ ಕೊಡ್ತಾರೆ. ಬಿಟ್ಟ ಸ್ಥಳ ಪ್ರಶ್ನೆಗಳು. ಅರ್ಥ ಆಯ್ತಾ? ಪ್ರತಿ ಪ್ರಶ್ನೆಗೆ 1 ಅಂಕ. ಅವ್ರು ಬ್ರಾಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರವನ್ನು ಆರಿಸಿಬಿಟ್ಟು ಬರೀಬೇಕು. 6ನೇ ಪ್ರಶ್ನೆ, ಶಿವಗುಚ್ಛ ರಚಿಸಿದ ಕೃತಿ ಯಾವುದು? ಬುದ್ಧಚರಿತ. ಪ್ರಶ್ನೆ 7, ಎಲಿಫೆಂಟಾದ ಪುರಾತನ ಹೆಸರು
ಏನು? ಗೌರವಪೆರಿ. ಪ್ರಶ್ನೆ 8 ಡ್ಯಾಶ್ನನ್ನು ಭಾರತದ ಗಿನಿ ಎಂದು ಕರೆಯಲಾಗಿದೆ. ಯಾರು? ಅಮೀರ್ ಖುಸ್ರು. ಪ್ರಶ್ನೆ 9 ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಯಾರು? KC ರೆಡ್ಡಿ. ಪ್ರಶ್ನೆ 10 ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು. ಯಾರು? ಶಾಂತಕವಿ. ನಂತರ ಮೂರನೇನು? ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ. ಪ್ರಶ್ನೆಗಳು 5 ಇರ್ತವೆ. ಟೋಟಲ್ 5 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ನೋಡಿ ಆಪ್ಷನ್ ನೋಡಿ. ಎ ವೇಮಾ ಕ್ಯಾಡ್ ಪೈಸಸ್ ಏನಾಗ್ತದೆ? ಹುಷನರ ಅರಸ. ರಾಜ ತೋದರಮಲ್ಲ ಕಂದಾಯ ಮಂತ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ. ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾವ್ ಕರ್ನಾಟಕ ಗತವೈಭವ. ನೋಡ್ಕೊಳ್ಳಿ, ನಿಮಗೆ ಏನು ಕೊಡ್ತಾರೆ? ಹೊಂದಿಸಿ ಬರೀರಿ, 5 ಮಾರ್ಕ್ಸ್ ಕೊಡ್ತಾರೆ. ಅಷ್ಟೊಂದು ಟಫ್ ಇರೋದಿಲ್ಲ, ಒಂದು ಮೀಡಿಯಮ್ ಇರ್ತವೆ ಬರಿಬೋದು. ನಂತರ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ಅಗಲ ಉತ್ತರ ಬರೆಯಿರಿ. ಅಂದರೆ ಏನು? ಒಂದು ಪ್ರಶ್ನೆಗಳು 5 ಇರ್ತವೆ, ಟೋಟಲ್ 5 ಅಂಕ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. 5ನೇ ಪ್ರಶ್ನೆ 12ನೇ ಕ್ವಶನ್ ನೋಡಿ. 4ನೇ ಮೇನೇದು 12ನೇ ಕ್ವಶನ್ನು. ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಎಲ್ಲಿ? ಗುಜರಾತಿನ ಲೋಥಲ್ ಅಥವಾ ಲೋಥಾಲ್ ಬರೆದರೂ ಸರಿಯಾದ ಉತ್ತರ. ಪ್ರಶ್ನೆ 13 ಅರ್ಥಶಾಸ್ತ್ರ ಬರೆದವರು ಯಾರು? ಕೌಟಿಲ್ಯ. ವೆರಿ ಇಂಪಾರ್ಟೆಂಟು. 14 ಕವಿರು ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿವೆ? ಯಾವ ಪ್ರಕಾರ? ದೋಹೆ. ಪ್ರಶ್ನೆ 15 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು? ಯಾವಾಗ? 1602ರಲ್ಲಿ. ಪ್ರಶ್ನೆ 16 ಸೂರ್ಯಕ್ಕೆ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ನಂತರ ಭಾಗ ಬಿ ಬರ್ತದೆ. ಭಾಗ ಬಿ ನಿಮಗೆ 2 ಅಂಕದ ಪ್ರಶ್ನೆಗಳು 8 ಇರ್ತವೆ, ಟೋಟಲ್ 14 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಪ್ರಶ್ನೆ 17 ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ತುಂಬ ಈಸಿ ನೋಡಿ. ಭಾರತ ವರ್ಷ, ಭಾರತ ಖಂಡ, ಜಮ್ಮುದ್ವೀಪ, ಇಂಡಿಯಾ ಇವೆಲ್ಲ ಬರ್ತವೆ. ಪ್ರಶ್ನೆ 18 ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಭಾರತದಲ್ಲಿ ಕೇಳಿದರೆ ಯಾವ್ಯಾವ? ಹಿಂದೂ ಬರ್ತದೆ, ಜೈನ, ಬೌದ್ಧ, ಸಿಖ್. ಇವು 4. ಹಿಂದೂ, ಜೈನ, ಬೌದ್ಧ, ಸಿಖ್ ನೆನಪಿಟ್ಕೊಳ್ಳಿ, ಕೇಳ್ಬೋದು. ಪ್ರಶ್ನೆ 19 ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಏನು ಅರ್ಥ ಇದು? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆಯ, ಅಂದರೆ ಹಳೆಯ ಶಿಲಾಯುಗ ಎಂದರ್ಥ. ಅರ್ಥ ಆಯ್ತಾ? ನೋಡಿ, ಪ್ಯಾಲಿಯೋಲಿಥಿಕ್, ನಿಯೋಲಿಥಿಕ್, ಮೆಸೋಲಿಥಿಕ್ ಈ 3ರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಒಂದು ಪಿಕ್ಸ್ ಬರ್ತದೆ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್. ಅದನ್ನು ನೋಡ್ಕೊಳ್ಳಿ, ಮತ್ತು ಸ್ಥಳಗಳನ್ನು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅಷ್ಟು ನೋಡ್ಕೊಂಡ್ರೆ ಸಾಕು ನಿಮಗೆ 2 ಮಾರ್ಕ್ಸ್ ಬರ್ತದೆ. ಪ್ಯಾಲಿಯೋಲಿಥಿಕ್ ಬಗ್ಗೆ ಕೇಳ್ತಾರೆ, ಮೆಸೋಲಿಥಿಕ್, ನಿಯೋಲಿಥಿಕ್ ಈ 3ರಲ್ಲಿ ಒಂದು ಕೇಳ್ತಾರೆ, ಇದು ಗ್ಯಾರಂಟಿ. ಪ್ರಶ್ನೆ 20 ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟು. ಹೂಳುವುದು, ದಹನ ಮಾಡುವುದು ಇವನು ಬರಬೇಕು. ಅರ್ಥ ಆಯ್ತಾ? ಹೂಳುವುದು, ದಹನ ಮಾಡುವುದು. ಪ್ರಶ್ನೆ 21 ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಕೇಳಿದರೆ? ಯಾರು ಜೊತೆಗೆ ಎಲ್ಲಿ? ಯಾರು? ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 2 ಕೇಳ್ತಾರೆ, ಯಾರನ್ನ ಕೇಳ್ತಾರೆ, ಎಲ್ಲಿ ಕೂಡ ಕೇಳ್ತಾರೆ. ನೋಡ್ಕೊಳ್ಳಿ, ಯಾರಿಗೆ 1 ಮಾರ್ಕ್ಸು, ಎಲ್ಲಿಗೆ 1 ಮಾರ್ಕ್ಸು. ನಂತರ 22 ವಿಷ್ಣುವರ್ಧನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ. ನೋಡಿ ಯಾವೆಲ್ಲ ಬರ್ತವೆ? ತಲಕಾಡುಗೊಂಡ, ಕಂಚಿಕೊಂಡ, ಮಹಾಮಲ್ಲೇಶ್ವರ ಇವೆಲ್ಲ ಬರ್ತವೆ. ಪ್ರಶ್ನೆ 23 ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ. ಯಾವ ಲಕ್ಷಣ ನೋಡಿ? ಮಿನಾರ್, ಕಮಾನುಗಳು, ಗುಮ್ಮಟಗಳು, ಹಜಾರ್ಗಳು, ಬೃಹತ್ ಹೆಬ್ಬಾಗಿಲುಗಳು. ಪ್ರಶ್ನೆ 24 ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ವೆರಿ ಇಂಪಾರ್ಟೆಂಟು. ಯಾರು? ಶಹಜಾನ್. ಆಗ್ರಾದಲ್ಲಿ ಇದೆ. ಜಸ್ಟ್ ಆಗ್ರಾ ಬರೋದು ಸರಿಯಾದ ಉತ್ತರ, ಅದನ್ನು ರಾಜ್ಯ ಜಿಲ್ಲೆ ಬರೆಯುವ ಅವಶ್ಯಕತೆ ಇಲ್ಲ. ಪ್ರಶ್ನೆ 25 ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ಉತ್ತರ ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸಿದ್ದರು. ಆದ್ದರಿಂದ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಪ್ರಶ್ನೆ 26 ಅನುಭವ ಮಂಟವನ್ನು ಸ್ಥಾಪಿಸಿದರು ಯಾರು ಮತ್ತು ಎಲ್ಲಿ? ಬಸವೇಶ್ವರರು ಕಲ್ಯಾಣದಲ್ಲಿ. ಅರ್ಧ ನಿಮಗೆ 10 ಕ್ವಶನ್ ಕಟ್ಟಿರ್ತಾರೆ. 10 ಕ್ವಶನ್ ಇರ್ತವೆ. ಕೇವಲ ಎಷ್ಟು ಬೇಕು? ನೀವು 8 ಪ್ರಶ್ನೆ ಇರಬೇಕು. ಯಾವುದಾದ್ರು 8 ಪ್ರಶ್ನೆ ಸಾಕು. ಅರ್ಥ ಆಯ್ತಾ? ನಿಮಗೆ ಗೊತ್ತಿರಿ, ಇನ್ನೂ ಹೆಚ್ಚು ಬರೀರಿ. ನಿಮಗೆ ಗೊತ್ತಿದ್ರೆ ಉತ್ತರಗಳು 10 ಕ್ವಶನ್ ಬರಿಬೋದು. ಸಾಧ್ಯದಷ್ಟು ಬರೀರಿ, ಯಾಕಂದರೆ ಒಂದು ತಪ್ಪಾದರೂ ಇನ್ನೊಂದು ಕರೆಕ್ಟ್ ಆಗ್ತದೆ. ಅದೊಂದು ಅಡ್ವೈಸ್ ನಿಮಗೆ. ಅರ್ಥ ಆಯ್ತಾ? ಬರೀರಿ. ನಂತರ ಅನುಭವ ಮಂಟಪವಾಯಿತು. 21 ಕಪ್ಪು ಕೋಣೆ ದುರಂತ ಎಂದರೇನು? ಉತ್ತರ ನೋಡಿ. ಸಿರಾಜ್ ಉದ್ ದೌಲನು ಕಲ್ಕತ್ತಾ ಆಕ್ರಮಣದ ಆಗಬೇಕದು. ಆಕ್ರಮಣದ ವೇಳೆ 146 ಇಂಗ್ಲಿಷರನ್ನು ಬಂಧಿಸಿ 18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಕೂಡಿಟ್ಟಿದ್ದನು. ಅದರಲ್ಲಿ 123 ಜನ ಉಸಿರುಗಟ್ಟಿ ಮರಣ ಹೊಂದಿದ್ದರು. ಇದನ್ನೇ ಕಪ್ಪು ಕೋಣೆ ದುರಂತ ಎನ್ನಲಾಗಿದೆ. ನೋಡಿ, ಇಂಪಾರ್ಟೆಂಟ್ ಕ್ವಶನ್ನು. 28 ಭಾರತದ ಪ್ರಥಮ ಸ್ವಾತಂತ್ರ್ಯದ ಸಮರದ ವಿಫಲತೆಗೆ ಯಾವುದಾದ್ರು 2 ಕಾರಣಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟು.
ಯಾರು ಬರ್ತಾರೆ ನೋಡಿ. ಇದು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ, ದಂಗೆಕೋರಲ್ಲಿ ಸಮಾನ ಉದ್ದೇಶವಿರಲಿಲ್ಲ, ಸರಿಯಾದ ನಾಯಕತ್ವ, ಶಸ್ತ್ರಾಸ್ತ್ರಗಳಿರಲಿಲ್ಲ, ಸುಶಿಕ್ಷಿತ ಭಾರತೀಯರು ದಂಗೆಯನ್ನು ಬೆಂಬಲಿಸಲಿಲ್ಲ. ಪ್ರಶ್ನೆ 29, ರೈತವಾರಿ ಪದ್ಧತಿ ಎಂದರೇನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿಗದಿತ 50% ಕಂದಾಯ ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ರೈತರೊಂದಿಗೆ ನೇರ ಒಪ್ಪಂದ ಮಾಡಿಕೊಂಡು ಭೂ ಮಾಲೀಕತ್ವವನ್ನು ರೈತರಿಗೆ ನೀಡುವ ಪದ್ಧತಿ ರೈತವಾರಿ ಪದ್ಧತಿ ಅಥವಾ ಮಾಲ್ವಾರಿ ಪದ್ಧತಿ ಕೇಳ್ಬೋದು. ಎರಡು ಕೂಡ ಇಂಪಾರ್ಟೆಂಟು. ಆಮೇಲೆ ಭಾಗ ಸಿ ಬರ್ತದೆ. ಕೆಳಗಿನ ಯಾವುದಾದ್ರು 7 ಪ್ರಶ್ನೆಗಳಿಗೆ 15ರಿಂದ 20 ಆಗಲು ತಿಳಿಸಿ. ಇವೇನು 5 ಪ್ರಶ್ನೆಗಳು ಎರಡು ಬರಬೇಕು. ಟೋಟಲಾಗಿ 10 ಅಂಕ. ಅವ್ರು 4 ಕ್ವಶನ್ ಕೊಡ್ತಾರೆ. ಆ 4 ಕ್ವಶನ್ ನೀವು 2 ಕ್ವಶನ್ನ ಬರಬೇಕು. ಯಾವುದಾದ್ರು 2 ನೋಡಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಚೋಳ ಗ್ರಾಮಾಡಳಿತ ಕೇಳ್ಬೋದು, ಈ ವರ್ಷ ಡೌಟ್ ಇದೆ, ಕೇಳ್ಬೋದು. ಅರ್ಥ ಆಯ್ತಾ? ಏನೇ ಬರಬೇಕು? ಆದಾಯ ಬರೀರಿ, ಆಯ್ಕೆ ವಿಧಾನ, ಪದ್ಧತಿ, ಸಮಿತಿಗಳು ಇವನ್ನೆಲ್ಲ ಬರೀಬೇಕು. ಆಮೇಲೆ ಅರ್ಹತೆಗಳು ಎಷ್ಟು ಬರ್ತದೆ ನಿಮಗೆ? ಸೊ 5ಕ್ಕೆ 5 ಕೊಡ್ತಾರೆ. ಉತ್ತರ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ, ಅಥವಾ ಸ್ಟಾಪ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಅಂದರೆ 31 ಇದು ಕೂಡ ಇಂಪಾರ್ಟೆಂಟು. ಶಿವಾಜಿ ದಿಗ್ವಿಜಯಗಳನ್ನು ವಿವರಿಸಿ. ದಿಗ್ವಿಜಯಗಳು ಯಾವೆಲ್ಲ ಬರ್ತವೆ ನೋಡಿ. ಸೊ ಈ ವರ್ಷ ನಿಮಗೆ ಮಾಡಲು ಕ್ವಶನ್ ಬರೋ ಚಾನ್ಸ್ ತುಂಬಾ ಇದೆ. ಆಯ್ತಾ? ಬೇಕಾದ್ರೆ ಹೋದ ವರ್ಷ ಕ್ವಶನ್ ನೋಡ್ಕೊಳ್ಳಿ. ರಿಪೀಟ್ ತುಂಬಾ ಆಗಿಲ್ಲ ಅಲ್ಲಿ. ಇವು ಯಾವ ಕ್ವಶನ್ ಬಂದೇ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಆನ್ಯುವಲ್ ಎಕ್ಸಾಮ್ ಕ್ವಶನ್ ನೋಡ್ಕೊಳ್ಳಿ ನೀವು. ಐ ಹೋಪ್ ಬರ್ಬೋದು ಕ್ವಶನ್ಗಳು. ನೋಡ್ಕೊಂಡಿರಿ. ಎಲ್ಲ ಕೂಡ ಇಂಪಾರ್ಟೆಂಟು. ಇದೊಂದೇ ಅಲ್ಲ, ಮತ್ತೆ ಇನ್ನೂ 2 ಇವೆ. ಇದಾದಮೇಲೆ 2ನೇ ಕ್ವಶನ್ ಪೇಪರು, 3ನೇ ಕ್ವಶನ್ ಪೇಪರು, ಅವು ನೋಡ್ಕೋಬೇಕು. ನಂತರ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇದು ಕೂಡ ಇಂಪಾರ್ಟೆಂಟು. ವ್ಯಕ್ತಿತ್ವ ನೋಡ್ಕೊಳ್ಳಿ. ಸೊ 5 ಮಾರ್ಕ್ಸಿಗೆ ಕೇಳ್ಬೋದು. 33ನೇ ಕ್ವಶನು, ರಾಷ್ಟ್ರೀಯತೆಗೆ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಇದು ಕೂಡ ಇಂಪಾರ್ಟೆಂಟು. ನೋಡ್ಕೊಳ್ಳಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ 2ನ್ನ ಬರೀಬೇಕು ಎಕ್ಸಾಮ್ನಲ್ಲಿ. ಭಾಗ ಡಿ ಮೇಲೆ 10 ಅಂಕದ ಪ್ರಶ್ನೆಗಳು. ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ 30ರಿಂದ 40 ಅಂಕಗಳು ಉತ್ತರಿಸಿ. ಅಂದರೆ 10 ಅಂಕ ಪ್ರಶ್ನೆಗಳು 2 ಬರಬೇಕು. ಟೋಟಲ್ 20 ಅಂಕ. ಪ್ರತಿ ಪ್ರಶ್ನೆಗೆ 10 ಅಂಕ. 4 ಕೊಟ್ಟಿರ್ತಾರೆ. ನಿಮಗೆ ಯಾವುದು ತುಂಬಾ ಈಸಿ 2ನ್ನ ಬರೀರಿ. 34 ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಸೊ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೂಡ ಬರ್ಬೋದು. ಬುದ್ಧನ ಜೀವನ ಮತ್ತು ಬೋಧನೆಗಳು ಪೀಠಿಗೆ ಹಾಕಬೇಕು. ಆಮೇಲೆ ಜ್ಞಾನೋದಯ ಎಲ್ಲ ಕೂಡ ಬರಬೇಕು. ಆರಂಭಿಕ ಜೀವನ, ಪರಿತ್ಯಾಗ, ವೈವಾಹಿಕ ಜೀವನ, ಜ್ಞಾನೋದಯ, ಬೋಧನೆಗಳು, ಅರ್ಥ ಆಯ್ತು, ಇವನ್ನೆಲ್ಲ ಬರೀರಿ. ಟೋಟಲಿ 10 ಮಾರ್ಕ್ಸಿಗೆ. ಇನ್ನೂ ಜಾಸ್ತಿ ಬರಬೇಕು. ಮೊನ್ನೆ ಶಾರ್ಟಾಗಿ ಕೊಟ್ಟಿದ್ದೀನಿ, ಇನ್ನೂ ಜಾಸ್ತಿ ಬರಬೇಕು. 35 ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಹೇಗೆ ಕರೆಯುತ್ತಾರೆ ವಿವರಿಸಿ. ಈ ಕ್ವಶನ್ನು ಪ್ರತಿ ವರ್ಷ ಇದ್ದೇ ಇರ್ತದೆ. ಯಾವ ವರ್ಷ ಕೂಡ ಬಿಟ್ಟಿಲ್ಲ ಅವರು. ಪ್ರತಿ ವರ್ಷ ಈ ಕ್ವಶನ್ ಆಗ್ತಾ ಇದ್ದಾರೆ. ಈ ವರ್ಷವೂ ತುಂಬ ಚಾನ್ಸಸ್ ಇದೆ ಬರುವಂಥದ್ದು. ಒಟ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಯಾವುದೇ ಕಾರಣಕ್ಕೆ ಬೆಳಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿ ವರ್ಷ ಬೇಕಾದ್ರೆ ನಾವು ಕ್ವಶನ್ ಪೇಪರ್ ತಗೊಳ್ಳಿ, ಹಳೆ ಎಲ್ಲ ಕ್ವಶನ್ ಪೇಪರ್ ತಗೊಳ್ಳಿ. ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೀತಾರೆ. ಆ ಕ್ವಶನ್ ಇದ್ದಿರಲೇಬೇಕು. 10 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಯಾವುದು ಕ್ವಶನ್ ಗ್ಯಾಪ್ ಇಲ್ಲ. ಇದು ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪೀಠಕ್ಕೆ ಹಾಕಿ ವಿಷಯ ವಿವರಣೆ, ಉಪಸಂಹಾರ ನೀಟಾಗಿ ಹಾಕಿ ನಿಮಗೆ 10 ಮಾರ್ಕ್ಸಿಗೆ ಕೊಡ್ತಾರೆ. 10 ಕುಳ್ಳಿ ಅಂದರೂ ಕನಿಷ್ಠ ಪಕ್ಷ 8 ಮಾರ್ಕ್ಸ್ 9 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ, ಕ್ವಶನ್ ಬಿಡೋಕೋಬೇಡಿ, ಚೆನ್ನಾಗಿ ಬರೀರಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತ. USSC. ಇದು ಕೂಡ ಇಂಪಾರ್ಟೆಂಟು. ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಕೇಳ್ಬೋದು, ನೋಡ್ಕೊಳ್ಳಿ ಉತ್ತರವನ್ನು. ನಂತರ ಭಾಗ ಇ ಬರ್ತದೆ. ಇಲ್ಲಿ ಏನಿರ್ತದೆ, 4 ಮಾರ್ಕ್ಸಿಗೆ ಕಾಲಾನುಕ್ರಮ ಕೊಟ್ಟಿರ್ತಾರೆ. ಕಾಲಾನುಕ್ರಮ ಕೊಡ್ತಾರೆ, 4 ಮಾರ್ಕ್ಸಿಗೆ ಕೊಡ್ತಾರೆ. ನೋಡೋಣ, ಇವನ್ನ ಎಕ್ಸ್ಪೆಕ್ಟೆಡ್ ಹಾಕ್ತೀನಿ ನಾನು. ಯಾವಾಗಲೂ ಕಾಲಕ್ರಮ ಬರುವಂಥ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ ಅದನ್ನ. ಅವು ತುಂಬಾ ಈಸಿ. ಅವರು ಕೊಟ್ಟಿರ್ತಾರೆ, ಅವರು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ. ಹಿಂದೆ ಮುಂದೆ ಇನ್ನೂ ಸರಿಯಾದ ಕಾಲಾನುಕ್ರಮದಲ್ಲಿ ಬರಬೇಕು. ಸರಿಯಾದ ಕಾಲಾನುಕ್ರಮ ನೋಡಿ. ಮೊದಲ ಪಾನಿಪತ್ ಕದನ, ಭಾರತಕ್ಕೆ ಆರ್ಯರ ಆಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು 3 ನಾಮಕರಣ ಮಾಡಿದ್ದು, ಬ್ರಹ್ಮ ಸಮಾಜ, ಇವನ್ನೆಲ್ಲ ಬರಬೇಕು. ಭಾರತಕ್ಕೆ ಆರ್ಯರ ಆಗಮನ, ಆಮೇಲೆ ಮೊದಲ ಪಾನಿಪತ್ ಕದನ ಆಗ್ತದೆ, 3ನೇದು ಬ್ರಹ್ಮ ಸಮಾಜ ಸ್ಥಾಪನೆ, 4ನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ. ಇಸ್ವಿ ನಿಮಗೆ ಗೊತ್ತಿರೋ ಬರೀರಿ, ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಏನು ಮಾಡಿ ಈ ರೀತಿ ಕಾಲಾನುಕ್ರಮದಲ್ಲಿ ಬರೀರಿ. ಓಕೆ, ನೆಕ್ಸ್ಟು ಲಾಸ್ಟ್ ಕ್ವಶನ್ಗಳು ಯಾವುವು? ಸೂಚನೆಗಳನ್ನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ. ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ಟೋಟಲಿ 10 ಮಾರ್ಕ್ಸಿಗೆ ಕೊಡ್ತಾರೆ. 10 ಮಾರ್ಕ್ಸಿಗೆ ನಕ್ಷೆ, ಸ್ಥಳ ಗುರುತಿಸ್ಬಿಟ್ಟು ಅದ್ರ ಬರೀಬೇಕು. ಬರೀ ಗುರುತಿಸಿ ಮಾತ್ರವಲ್ಲ, ಗುರುತಿಸಿ ಅದ್ರ ಬಗ್ಗೆ 1-2 ವಾಕ್ಯಲ್ಲಿ ಬರಬೇಕು. 2 ವಾಕ್ಯಲ್ಲಿ ಬರಬೇಕು. ಆಯ್ತಾ? ಏನಿಲ್ಲ, ಆ ಸ್ಥಳದ ಬಗ್ಗೆ, ಅದು ಎಲ್ಲಿದೆ, ಆ ಸ್ಥಳದ ವಿಶೇಷತೆಯನ್ನು ಬರೀರಿ ಸಾಕು. ಆಯ್ತಾ? ಅಟ್ಲೀಸ್ಟ್ ಬರೀರಿ, ಆ ಸ್ಥಳ ಎಲ್ಲಿದೆ ಬರೀರಿ. ಓಕೆ, ಯಾವ ಸ್ಥಳ ನೋಡಿ ಅವ್ರು ಕೊಡ್ತಾರೆ, 5 ಸ್ಥಳ ಕೊಡ್ತಾರೆ.
ಪಾಟ್ಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜೇಲಿಯನ್ ವಾಲಾಬಾಗ್ ಕೊಟ್ಟಿರ್ತಾರೆ. ನೋಡಿ ಬೋರ್ಡ್ ಬಿಟ್ಟರೆ 3 ಮೌಲಿಕ ಸೌಕರ್ಯ ನೋಡ್ಕೊಳ್ಳಿ. 3 ನೋಡ್ಕೊಳ್ಳಿ, ಆಲ್ಮೋಸ್ಟ್ ಅವೇ ಬರ್ತವೆ. 3 ಮೌಲಿಕ ಸೌಕರ್ಯ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ 3 ಹಾಕಿರ್ತೀನಿ, 3 ನೋಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟು ನೋಡಿ. ಸೊ ಇನ್ನು ಭಾಗ ಎಫ್, ನೀವೇನಾದ್ರು ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಕ್ವಶನ್ ಬರಿಬೋದು, ಅರ್ಥ ಆಯ್ತಾ? ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಕ್ವಶನ್ನ ಬರಿಬೋದು. ಸೊ ಇದು ಕೂಡ ಉತ್ತರ ಇದೆ, ನೋಡ್ಕೊಬೋದು. ನೋಡಿ, ಇದು ಸ್ಥಳಗಳ ಗುರುತಿಸುವಿಕೆ ಎಲ್ಲ ಗುರುತಿಸಿದೆ. ಜಲಿಯನ್ ವಾಲಾಬಾಗ್ ನೋಡ್ಕೊಳ್ಳಿ, ಆಗ್ರಾ, ಪಾಟ್ಲಿಪುತ್ರ, ಬಾಂಬೆ, ಬಾದಾಮಿ. ನೋಡೋಣ, ಆಲ್ಮೋಸ್ಟ್ ನಿಮಗೆ ಮ್ಯಾಪ್ಗಳು ಹಾಕಿರ್ತೀನಿ, ಯಾವೆಲ್ಲ ಸ್ಥಳ ಬರ್ಬೋದು ಅಂತ ಹಾಕಿರ್ತೀನಿ. ಸೊ ಆ ಒಂದು ಹಿಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಇದು ಆಯ್ತು ಪಾರ್ಟು. ಇನ್ನು ಪಾರ್ಟ್ 2 ಬರ್ತದೆ. ಪಾರ್ಟ್ 2 ಅಲ್ಲಿ ನಿಮಗೆ ಮೌಲಿಕ ಸೌಕರ್ಯ 2, 3 ಹಾಕಿರ್ತೀನಿ. ತಾವು ನೋಡ್ಕೊಳ್ಬೇಕು, ಮಿಸ್ ಮಾಡದೆ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ಎಕ್ಸಾಮ್ಗೆ ಈ ಒಂದು ಮೌಲಿಕ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟು. ಎಕ್ಸ್ಪೆಷಲಿ ಏನು ಹಿಸ್ಟ್ರಿಯಲ್ಲಿ ತುಂಬ ಕ್ವಶನ್ ರಿಪೀಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ, ಮತ್ತು ಏನೇ ಡೌಟ್ ಇರೋ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.